ಗ್ರೇಟರ್ ಬೆಂಗಳೂರು ನಿವಾಸಿಗಳಿಗೆ ಡಿಸಿಎಂ ಡಿಕೆಶಿ ದೀಪಾವಳಿ ಗಿಫ್ಟ್ ನೀಡಿದ್ದಾರೆ. ಬಿ ಖಾತಾದಿಂದ ಎ ಖಾತಾಗೆ ಪರಿವರ್ತಿಸುವ 100 ದಿನಗಳ ವಿಶೇಷ ಅಭಿಯಾನಕ್ಕೆ ಅಧಿಕೃತ ಚಾಲನೆ ನೀಡಿದ್ದಾರೆ. ಈ ಯೋಜನೆ ಬೆಂಗಳೂರಿನ ಆಸ್ತಿ ಮಾಲೀಕರಿಗೆ ಬಹುದೊಡ್ಡ ಸವಾಲನ್ನು ನಿವಾರಿಸಲಿದ್ದು ಆರ್ಥಿಕವಾಗಿ ಬಲ ತುಂಬಲಿದೆ. ಸೂಕ್ತ ದಾಖಲೆಗಳೊಂದಿಗೆ ಆನ್ಲೈನ್ನಲ್ಲಿ ಅರ್ಜಿ ಸಲ್ಲಿಸಿದರೆ ಖಾತಾ ಬದಲಾವಣೆ ಸುಲಭವಾಗಲಿದೆ. ನವೆಂಬರ್ 1ರಿಂದ ಅರ್ಜಿ ಸಲ್ಲಿಕೆ ಆರಂಭವಾಗಲಿದ್ದು ದಾಖಲೆಗಳನ್ನು ಸಿದ್ಧಪಡಿಸಿಕೊಳ್ಳಿ. ದೀಪಾವಳಿಗೂ ಮುನ್ನ ಬೆಂಗಳೂರಿಗರಿಗೆ ಗುಡ್ ನ್ಯೂಸ್. ಬಿ ಖಾತಾದಿಂದ ಎ ಖಾತಾ ಪರಿವರ್ತನೆಗೆ ಡಿಕೆ ಚಾಲನೆ. ಇದು ಕಾಂಗ್ರೆಸ್ ಸರ್ಕಾರದ 6ನೇ ಗ್ಯಾರಂಟಿ ಯೋಜನೆ. ಬೆಂಗಳೂರು ನಗರದಲ್ಲಿ ಸುಮಾರು 25 ಲಕ್ಷ ಆಸ್ತಿ ಖಾತೆಗಳಿವೆ. ಅದರಲ್ಲಿ ಸುಮಾರು 7.5 ಲಕ್ಷ ಬಿ ಖಾತಾ ಮತ್ತು 17.5 ಲಕ್ಷ ಎ ಖಾತಾಗಳಿವೆ. ಬಿ ಖಾತಾ ಆಸ್ತಿ ಮಾಲೀಕರು ಎದುರಿಸ್ತಾ ಇರುವ ಸಮಸ್ಯೆಗಳು ಒಂದೆರಡಲ್ಲ. ಬಿ ಖಾತಾ ಸೈಟ್ ಮಾಲೀಕರಿಗೆ ಕಟ್ಟಡ ಯೋಜನೆ ಅನುಮೋದನೆ ಸಿಗೋದಿಲ್ಲ. ಬ್ಯಾಂಕ್ ಮತ್ತು ಹಣಕಾಸು ಸಂಸ್ಥೆಗಳಿಂದ ಸಾಲ ಸಿಗೋದಿಲ್ಲ. ಅಲ್ಲದೆ ಬಿ ಖಾತಾ ಅನಧಿಕೃತ ಆಸ್ತಿಯಾಗಿದ್ದು ಅದನ್ನ ನಿಯಂತ್ರಿಸಲಾಗುವುದಿಲ್ಲ. ಈ ಎಲ್ಲ ಸಮಸ್ಯೆಗಳನ್ನು ನಿವಾರಿಸಲು ಗ್ರೇಟರ್ ಬೆಂಗಳೂರು ಪ್ರಾಧಿಕಾರವು ನವೆಂಬರ್ 1ರಿಂದ ಫೆಬ್ರವರಿ ಮೊದಲ ವಾರದವರೆಗೆ 100 ದಿನಗಳ ಅಭಿಯಾನ ಆರಂಭಿಸಿದೆ. ಬಿ ಖಾತಾದಿಂದ ಎ ಖಾತಾ ಪರಿವರ್ತನೆಯಿಂದ ಆಗುವ ಲಾಭಗಳೇನು? ಈ ಬದಲಾವಣೆ ಬೆಂಗಳೂರಿನ ಆರ್ಥಿಕ ಬೆಳವಣಿಗೆಗೆ ಹೇಗೆ ಸಹಕಾರಿಯಾಗಲಿದೆ ಅಂತ ನೋಡೋದಾದ್ರೆ, ಬಿ ಖಾತಾವನ್ನ ಎ ಖಾತಾಗೆ ಪರಿವರ್ತಿಸೋದ್ರಿಂದ ಅನಧಿಕೃತ ಆಸ್ತಿಗೆ ಕಾನೂನು ಮಾನ್ಯತೆ ಸಿಗುತ್ತೆ. ಇದರಿಂದ ಕಟ್ಟಡ ಯೋಜನೆಗೆ ಅನುಮೋದನೆ ಪಡೆಯುವುದು, ಬ್ಯಾಂಕ್ಗಳಿಂದ ಸುಲಭವಾಗಿ ಸಾಲ ಪಡೆಯುವುದು ಸಾಧ್ಯವಾಗುತ್ತೆ. ಜೊತೆಗೆ ಆಸ್ತಿ ಮೌಲ್ಯವು ಹೆಚ್ಚಾಗತ್ತೆ. ಈ 100 ದಿನಗಳ ಅಭಿಯಾನವು ಸುಮಾರು 7.5 ಲಕ್ಷ ಬಿ ಖಾತಾ ಮಾಲೀಕರಿಗೆ ಆಸ್ತಿ ಭದ್ರತೆ ಜೊತೆಗೆ ಕಾನೂನಾತ್ಮಕ ಭದ್ರತೆ ಒದಗಿಸಲಿದೆ. ಎ ಖಾತಾ ಪಡೆಯಲು ಎಲ್ಲಿದೆ ಸುಲಭ ವಿಧಾನ. 2000 ಚದರ ಮೀಟರ್ ವರೆಗಿನ ಸೈಟ್ಗಳಿಗೆ ಬಿ ಖಾತಾವನ್ನ ಎ ಖಾತಾಗೆ ಪರಿವರ್ತಿಸಲು ಸರಳ ಆನ್ಲೈನ್ ಪ್ರಕ್ರಿಯೆ ನೀಡಲಾಗಿದೆ. ನಾಗರಿಕರು ಆನ್ಲೈನ್, ಮೊಬೈಲ್ ಮತ್ತು ಒಟಿಪಿ ಆಧಾರಿತ ಲಾಗಿನ್ ಮೂಲಕ ಅರ್ಜಿ ಸಲ್ಲಿಸಬಹುದು. ಅರ್ಜಿದಾರರು ಇಪಿಐಡಿ, ಆಧಾರ್ ದೃಢೀಕರಣ ಮತ್ತು ಸೈಟ್ನ ಮುಂಭಾಗದ ರಸ್ತೆ ಸಾರ್ವಜನಿಕ ರಸ್ತೆಯಾಗಿರಬೇಕು ಎಂಬಂತಹ ಷರತ್ತುಗಳನ್ನು ಪೂರೈಸಬೇಕು. ಅರ್ಜಿ ಸಲ್ಲಿಸಲು ಯಾವುದೇ ಶುಲ್ಕವಿಲ್ಲ. ನಗರ ಪಾಲಿಕೆ ಪರಿಶೀಲನೆಯ ನಂತರ ಅರ್ಹತೆ ಇದ್ರೆ ಸೈಟ್ನ ಮಾರ್ಗದರ್ಶನ ಮೌಲ್ಯದ 5% ಶುಲ್ಕವನ್ನ ಆನ್ಲೈನ್ನಲ್ಲಿ ಪಾವತಿಸಬೇಕು. ಆಯುಕ್ತರ ಅನುಮೋದನೆಯ ನಂತರ ಸ್ವಯಂ ಚಾಲಿತ ಪರಿವರ್ತನೆಯಾಗಲಿದೆ. ಬಿ ಖಾತಾದಿಂದ ಎ ಖಾತಾಗೆ ಪರಿವರ್ತನೆ ಮಾಡುವ ತಂತ್ರಾಂಶಕ್ಕೆ ಚಾಲನೆ ನೀಡಿದ ಡಿಸಿಎಂ ಡಿಕೆ ಶಿವಕುಮಾರ್ ಇದು ಬೆಂಗಳೂರು ಜನರಿಗೆ ದೀಪಾವಳಿಯ ಗಿಫ್ಟ್ ಎಂದಿದ್ದಾರೆ. ಆದರೂ ನಾಗರಿಕರು 100 ದಿನಗಳಲ್ಲಿ ಅವಕಾಶವನ್ನ ಬಳಸಿಕೊಳ್ಳಬೇಕು. ಅರ್ಹತೆ ಇದ್ರೆ ಗೈಡೆನ್ಸ್ ವ್ಯಾಲ್ಯೂನ 5% ಕಟ್ಟಬೇಕು. ಒಂದು ವೇಳೆ 100 ದಿನಗಳ ಒಳಗೆ ಮಾಡಿಸಿಕೊಳ್ಳದಿದ್ರೆ ಪರ್ಸೆಂಟೇಜ್ ಜಾಸ್ತಿ ಆಗಲಿದೆ ಎಂದು ಅವರು ಎಚ್ಚರಿಕೆ ನೀಡಿದ್ದಾರೆ. ಯಾವುದಾದ್ರು ರೆವಿನ್ಯೂ ಇರ್ಬೋದು, ಕನ್ವರ್ಷನ್ ಇರ್ಬೋದು, ಪ್ಲಾನ್ ಇಲ್ಲದೆ ಈ ಬಿ ಖಾತಾ ಅಂತ ಏನು ಕೊಟ್ಟಿತ್ತು ಅದಕ್ಕೆ ಮುಂದಕ್ಕೆ ಎಲ್ಲ ದಾಖಲೆಗಳನ್ನು ಎ ಖಾತಾ ಆಗಿ ಪರಿವರ್ತನೆ ಮಾಡಲಿಕ್ಕೆ ಒಂದು ಹೊಸ ಅವಕಾಶವನ್ನು 100 ದಿನದಲ್ಲಿ ಮಾಡಿಕೊಳ್ಳಲಿಕ್ಕೆ ಈ ಅವಕಾಶವನ್ನು ನಾವು ಕೊಡ್ತಾ ಇದ್ದೀವಿ. ಇವತ್ತಿಂದ 100 ದಿನದೊಳಗೆ ಅಂದರೆ 1ನೇ ತಾರೀಕಿಂದ ಇದು ಅಂದರೆ ನಮ್ಮ ಕನ್ನಡ ರಾಜ್ಯೋತ್ಸವ 1ನೇ ತಾರೀಕಿಂದ ಇದು ಪ್ರಾರಂಭ ಆಗ್ತದೆ. ಇದಕ್ಕೆ 500 ರೂಪಾಯಿ ಕಟ್ಟಿಕೊಂಡು ಎಲ್ಲರೂ ಕೂಡ ಆನ್ಲೈನಲ್ಲಿ. ಕರ್ನಾಟಕ ಸರ್ಕಾರದ ಈ ಮಹತ್ವದ ನಿರ್ಧಾರವು ಬೆಂಗಳೂರಿನ ಆಸ್ತಿ ಮಾಲೀಕರಿಗೆ ಬಹುದೊಡ್ಡ ಸಮಾಧಾನ ನೀಡಿದೆ. ಆದರೆ ನಿಗದಿತ ಸಮಯದೊಳಗೆ ಈ ಪ್ರಕ್ರಿಯೆಯನ್ನ ಪೂರ್ಣಗೊಳಿಸೋದು ನಾಗರಿಕರಿಗೆ ಇರುವ ದೊಡ್ಡ ಸವಾಲಾಗಿದೆ. ರಾಜಪ್ಪ ಸುತ್ತೂರು, ಪೊಲಿಟಿಕಲ್ ಬ್ಯೂರೋ, ಜಿ ಕನ್ನಡ ನ್ಯೂಸ್.